ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರಿ, ಹಾಗಾದ್ರೆ ನನ್ನ ಹೊರಡು ಅಂತ ಹೇಳ್ತಿದ್ಯಾ? ಹೊರಡಿ, ಎದಳಿ ಮೇಲೆ. ನಾನು ನಿಜವಾಗ್ಲೂ ಹೊರಟ್ಬಿಡ್ತೀನಿ. ಹೊರಡಿ. ನೀವ್ ಬೆಳಿಗ್ಗೆ ಬಂದಿದ್ದು ಲೇಟ್ ಆಗುತ್ತೆ, ಹೊರಡಿ. ಪ್ರಾಮಿಸ್, ಹೊರಟ್ಬಿಡ್ತೀನಿ. ಹೊರಡಿ. ಹೊರಡ್ಲಾ? ಹೊರಡಿ. ಬಾಯ್ ಬಾಯ್ ಬಾಯ್. ಅಬ್ಬಾ, ತಿರುಗ್ ನೋಡ್ದಂಗ್ ಹೋಗ್ತಾ ಇರ್ಬೇಕು. ಹೊರಡಿ. ಸುಶಾಂತ್, ಕರೆದ್ರ? ಹಾ, ಅದು ನಿಮ್ಗೇನೋ ಒಂದ್ ಕೊಡ್ಬೇಕು. ಕೊಡ್ಬೇಕಾ ಬೇಡ್ವಾ? ಕೊಟ್ರೂ ಬೇಕು, ಕೊಡ್ಲಿಲ್ಲ ಅಂದ್ರೂ ಬೇಕು. ನನಗೆ ನೀವೇನ್ ಕೊಡಕ್ ಬರ್ತೀರಂತ ಚೆನ್ನಾಗ್ ಗೊತ್ತು. ಫೋನ್, ನಿಮ್ ಫೋನ್ ಮರ್ತೋಗಿದ್ರಿ, ಅದಕ್ಕೆ ತಗೊಂಬಂದೆ. ಫೋನು? ನನ್ ಫೋನ್ ಅಷ್ಟೇ ಅಲ್ಲ? ಅಷ್ಟೇ. ಅದ್ ಬಿಟ್ರೆ ಬೇರೆ ಏನಿಲ್ಲ. ಬೇರೇನಿಲ್ಲ. ಹೊರಡಿ. ಹೊರಡ್ತೀನಿ. ಬಾಯ್ 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 ಬಾಯ್. ಸುಶಾಂತ್, ಡೋರ್ ಲಾಕ್ ಮಾಡ್ಕೊಂಡು ಹೋಗಿ. ಡೋರು ಲಾಕ್ ಮಾಡ್ತೀನಿ. ಬಾಯ್. ಸರ್, ಅವ್ನ್ ಫೋನ್ ರೀಚ್ ಆಗ್ತಾ ಇಲ್ಲ. ಯಾವ್ದೋ ಬಿಸ್ನೆಸ್ ಮೀಟಿಂಗ್ ಅಲ್ಲಿದ್ದಾನೆ ಅನ್ಸುತ್ತೆ. ಓಕೆ, ಮಗು ತಂದೆ ಸಿಕ್ಕಿದ ಕೂಡಲೇ ಸ್ಟೇಷನ್ಗೆ ಬಂದು ನನ್ನ ಮೀಟ್ ಮಾಡಕ್ ಹೇಳಿ. ಹಾ ಸರ್. ಯಾಕೆಂದ್ರೆ ಅವ್ರ ಹತ್ರ ನಾನು ಮಾತಾಡಬೇಕು. ಶ್ಯೂರ್, ಕರ್ಕೊಂಡು ಬರ್ತೀನಿ. ಮಗು ತಾಯಿನ ಸ್ವಲ್ಪ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗಿ. ಅವ್ರ ಸಂತಾನ ನೋಡಕ್ ಆಗ್ತಿಲ್ಲ, ಹೇಗಾದ್ರೂ ಮಾಡಿ ಮಗುನ ಹುಡ್ಕೋಣ. ಸರ್, ನಾವೆಲ್ಲರೂ ಆ ಮಗು ಮೇಲೆ ಪ್ರಾಣನ ಇಟ್ಕೊಂಡಿದೀವಿ ಸರ್. ಆದ್ರೆ ಶಾಂತಿ ಪಂಚ ಪ್ರಾಣನೇ ಇಟ್ಕೊಂಡಿದ್ದಾಳೆ ಸರ್. ನೋಡಿಮಾ, ಏನೂ ಮಾಡಕ್ಕಾಗಲ್ಲ. ಖಂಡಿತವಾಗ್ಲೂ ದೇವ್ರಿದಾನೆ, ನೀವು ಧೈರ್ಯವಾಗಿರಿ. ಸರ್, ಹೇಗಾದ್ರೂ ಮಾಡಿ ನನ್ ಮಗುನ ಹುಡ್ಕೊಡ್ತೀರಲ್ವಾ ಸರ್? ಖಂಡಿತ ಅಮ್ಮ, ಹೇಳಿದ್ನಲ್ಲ, ಹುಡ್ಕೊಡ್ತೀವಿ. ದಯವಿಟ್ಟು ಸರ್ ಕರ್ಕೊಂಡೋಗಿ ಸರ್, ಕರ್ಕೊಂಡೋಗಿ. ಬಾ. ಹಲೋ, ಚಿಂತಾಮಣಿ. ಮಂತ್ರ ಹೇಳು. ಹುಡುಗನ ತಂದು ಬೋನಲ್ಲಿ ಹಾಕಿದ್ದೀನಿ, ನೀನೇನು ಚಿಂತೆ ಮಾಡಬೇಡ. ವೆರಿ ಗುಡ್. ನೋಡು, ಆ ಹುಡುಗನ್ನ ಹುಷಾರಾಗಿ ನೋಡ್ಕೊ. ಮುಂದೇನ್ ಮಾಡ್ಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ. ಸರಿ ಮಂತ್ರ, ನೀ ಹೇಳ್ದಂಗೆ ಮಾಡ್ತೀನಿ. ಆ ಚಿಂತೆ ಬಿಟ್ಬಿಡಿ. ಇನ್ನ ಇದನ್ನೇ ನೋಡ್ಬೇಕು ಅಂತ ಕಾಯ್ತಾ ಇದ್ದೆ. ಶಾಂತಿ, ಶುರುವಾಯ್ತು ನಿನ್ಗೆ ಆ ಶಾಂತಿ. ಶಾಂತಿಮಾ, ಅಳ್ಬೇಡ. ರಾಘವ್ ಎಲ್ಲೂ ಹೋಗಿರಲ್ಲ, ಸಿಕ್ಕೇ ಸಿಗ್ತಾನೆ. ಮಗುನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ದವಳು ಮಗುನ ಯಾಕೆ ಇರ್ಬೇಕಾಗಿತ್ತು ನೀನು? ಅಷ್ಟು ಚಿಕ್ಕ ಮಗುನ ನೋಡ್ಕೊಳಕ್ ಆಗದೆ ಇರೋಂಥದ್ದು ಅಂಥ ಗನಂದಾರಿ ಕೆಲಸ ಏನಿತ್ತು ನಿನ್ಗೆ? ಮಗುನ ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಯಾಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು ನೀನು? ಅಲ್ಲ, ಅವನ್ನ ನೋಡ್ಕೊಳ್ಳೋದಿಕ್ಕೆ ನೀವಿಬ್ರು ಇದ್ರಿ ಅಲ್ವಾ? ಅವನ್ನ ನೋಡ್ಕೊಳ್ಳೋದ್ ಬಿಟ್ಟು ಅಂತದೇನ್ ಮಾಡ್ತಿದ್ರಿ? ಇಲ್ಲಮ್ಮ ಸುಕೃತ,
ಆ ಹುಡುಗರೆಲ್ಲ ನಮ್ಮ ಅಕ್ಕಪಕ್ಕದ ಮನೆಯವರೇನೆ. ಅವ್ರ ಜೊತೆ ಆಟ ಆಡ್ತೀನಿ ಇಂದ ಹೊರಗಡೆ ಹೋಗಿ ಆಟ ಆಡ್ತಿದ್ದ ಅಷ್ಟೇ. ಆಟ ಆಡ್ತಾ ಇದ್ದಂತೆ ಆಟ. ಗೊತ್ತಿಲ್ವಾ ಯಾರು ಆಟ ಆಡ್ತಾ ಇದಾರೆ ಅಂತ? ಪಾಪ ಆ ಮಗುನ ಅಷ್ಟು ಚಿಕ್ಕ ಮಗುನ ಕಳ್ಸಿದ್ದೆ ತಪ್ಪು. ಇವಳು ಯಾಕೆ ಮನೆಗ್ ವಾಪಸ್ ಬರ್ಬೇಕಾಗಿತ್ತು? ಅದು ಅಲ್ಲಿ ಯಾರ ಜೊತೆನೋ ಗೊತ್ತಿಲ್ದೇ ಇರೋರ್ ಜೊತೆ ಅದನ್ನ ಹೇಗ್ ಆಟ ಆಡಕ್ ಕಳ್ಸಿದ್ರಿ ನೀವು? ಆಟ ಆಡಕ್ ಬಿಟ್ಬಿಟ್ಟು ಅವ್ನ್ ಕಾಣೆ ಆಗೋವರೆಗೂ ನೀವು ಹರಟೆ ಹೊಡಿತಾ ಕೂತಿದ್ರಾ? ಅಯ್ಯಯ್ಯೋ ಇಲ್ಲ, ಹಾಗೆಲ್ಲ ಏನು ಮಾತಾಡ್ತಿರ್ಲಿಲ್ಲ. ನನಗ್ ಗೊತ್ತಿಲ್ವಾ ನೀವಿಬ್ರು ಏನ್ ಹರಟೆ ಹೊಡಿತೀರಾ ಅಂತ? ಅವ್ನು ಕಾಣೆ ಆಗೋವರೆಗೂ ನೀವಿಬ್ರು ಅದೇನ್ ಊರ್ ಸುದ್ದಿ ಮಾತಾಡ್ತಾ ಕೂತಿದ್ರಿ ಅಂತ ನನಗೆ ಗೊತ್ತಾಗ್ಬೇಕು ಅದೇನು ಅಂತ. ನಾನು ಹೇಳಿದ್ನಲ್ಲ, ಅಂತದ್ದೇನು ಮಾತಾಡ್ತಿರ್ಲಿಲ್ಲ ನಾವು. ಮಕ್ಳನ್ ಬಿಟ್ಬಿಟ್ಟು ಯಾರಾದ್ರೂ ಮೈ ಮರ್ತಿರ್ತಾರಮ್ಮ. ಮರ್ತಾಯ್ತಲ್ಲ, ಇನ್ನೇನ್ ಮೈ ಮರಿಬೇಕು ನೀವು? ನೋಡು, ಈ ಬೂಟಾಟ್ಗೆ ಮಾತೆಲ್ಲ ನನ್ನ ಹತ್ರ ಆಡ್ಬೇಡ. ನಿನ್ನ ಆಟ ನನ್ನ ಮುಂದೆ ನಡೆಯಲ್ಲ. ಅಲ್ಲ ಕಣೆ, ಹೆತ್ತ ತಾಯಿ ಮಗುನ ಕಳ್ಕೊಂಡ್ ಬಂದಿದ್ದಾಳೆ ಅಂದ್ರೆ ಏನ್ ಅರ್ಥ? ಆ ವರ್ಷನ್ ಜೊತೆ 2 ದಿನ ಹೊರಗಡೆ ಹೋಗಿದ್ಲು ಅಂತ ಆ ಮಗು ಅಮ್ಮ ಬೇಕು ಅಂತ ಎಷ್ಟು ಒದ್ದಾಡಿದ್ ನಾವು ನೋಡ್ಲಿಲ್ವಾ? ಮಗುನ ಕಳ್ಕೊಂಡು ಮನೆಗ್ ಬಂದಿದ್ದಾಳಲ್ಲ, ಛೀ! ಅದು ನಮ್ಮಿಡೀ ಕುಟುಂಬಕ್ಕೆ ಇದ್ದಿದ್ದು ಒಂದೇ ಒಂದು ಗಂಡು ಕೊಡಿ. ಬಂಗಾರದಂತ ನನ್ ಮೊಮ್ಮಗುನ ಕಳ್ಕೊಂಡ್ ಬಂದ್ಬಿಟ್ಟಿಯಲ್ಲ. ನೀನ್ ಯಾಕೆ ಮನೆ ಅಲ್ಲೇ ಎಲ್ಲಾದ್ರೂ ಹಾಳಾಗೋಗ್ಬೇಕಾಗಿತ್ತು. ಯಾಕೆ ಬಂದೆ ನೀನು? ಶಾಂತಿ, ಶಾಂತಿ ಏನಾಯ್ತು ಶಾಂತಿ? ಯಾಕೆ ಅಳ್ತಾ ಇದೀಯಾ? ನೀನೇನಾಯ್ತು ಅಂತ ಹೇಳಿದ್ರೆ ತಾನೆ ನನ್ಗೆ ಗೊತ್ತಾಗೋದು. ಶಾಂತಿ ಅಮ್ಮ, ಏನಾಯ್ತಮ್ಮ? ಯಾಕೆ ಶಾಂತಿ ಅಳ್ತಾ ಇದ್ದಾಳೆ? ಅಳ್ದೆ ಏನ್ ಮಾಡ್ತಾಳ ಸುಶಾಂತ? ನಿನಗ್ ಗೊತ್ತೇನೋ, ನಿನ್ನ ಮಗುನ ಕಳ್ದು ಹಾಕೊಂಡ್ ಬಂದ್ಬಿಟ್ಟಿದ್ದಾಳೆ ಕಣೋ. ರಾಘವ್ನ ಎಲ್ಲಾ ಕಡೆ ಹುಡುಕಿದಾಳೆ, ಎಲ್ಲೂ ಸಿಕ್ಕಿಲ್ಲ. ನನ್ ಮೊಮ್ಮಗನ ಕಳ್ಕೊಂಡ್ ಬಂದ್ಬಿಟ್ಲು ಕಣೋ. ಅಮ್ಮ ಹೇಳ್ತಿರೋದ್ ನಿಜಾನಾ? ಶಾಂತಿ, ರಾಘವ್ ಇಲ್ಲಿ? ನಾನ್ ರತ್ನಕ್ಕನ್ ಕರ್ಕೊಂಬರಕ್ ಹೋಗಿದ್ನಲ್ಲ, ನಿಮ್ಮನ್ನು ಕರ್ದೆ ನೀವು ಬರ್ಲಿಲ್ಲ.